ಡೇಟಿಂಗ್ ಸ್ಕ್ಯಾನಿಂಗಲ್ಲಿ ಏನೇನು ಕಾಣುತ್ತೆ? ಸೊ ಡೇಟಿಂಗ್ ಸ್ಕ್ಯಾನಲ್ಲಿ ಪ್ರೆಗ್ನೆನ್ಸಿ ಎಲ್ಲಿದೆ, ಓಕೆ, ಗರ್ಭಕೋಶ ಒಡೆ ಇದೆ, ಎಷ್ಟು ವೀಕ್ಸ್ ಆಗಿದೆ, ಮಗು ಕಾಣ್ತಾ ಇದೆಯಾ, ಸಿಂಗಲ್ ಇದೆಯಾ ಇಲ್ಲ ಟ್ವಿನ್ಸ್ ಇದೆಯಾ, ಕೆಲವೊಂದ್ಸಲ ಟ್ರಿಪ್ಲೆಟ್ಸ್ ಇರುತ್ತೆ, 4 ಎಂಬ್ರಿಯೋಸ್ ಇರುತ್ತೆ ಅಥವಾ ಕ್ವಾಡ್ರುಪ್ಲೆಟ್ಸ್ ಅಂತೀವಿ. ಸೊ ಎಷ್ಟು ಎಂಬ್ರಿಯೋಸ್ ಇದೆ, ಆಮೇಲೆ ಅದಕ್ಕೆ ಹಾರ್ಟ್ ಬೀಟ್ ಇದೆಯಾ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಪ್ಲಸ್ ಡ್ಯೂ ಡೇಟ್ ಅಥವಾ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಏನು ಅನ್ನೋದು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಲೇಟರ್ ಪಾರ್ಟ್ ಅಂದರೆ 3rd ಮಂತ್ ಇಲ್ಲ 4th ಮಂತಲ್ಲಿ ನಾವು ಡೆಲಿವರಿ ಡೇಟ್ ಅಸೈನ್ ಮಾಡಿದ್ರೆ ಅದು ಅಷ್ಟು ಅಕ್ಯುರೇಟ್ ಆಗಿರೋದಿಲ್ಲ. ಸೊ ಡೇಟಿಂಗ್ ಸ್ಕ್ಯಾನಲ್ಲಿ ಏನು ನಾವು ಡೆಲಿವರಿ ಡೇಟ್ ಕೊಡ್ತೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಡೆಲಿವರಿ ಡೇಟು ಥ್ರೂಔಟ್ ದ ಪ್ರೆಗ್ನೆನ್ಸಿ ಫಿಕ್ಸ್ ಆಗಿರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾವು ಏನೇ ಸ್ಕ್ಯಾನ್ಸ್ ಮಾಡಿದ್ರು ಈ ಡೆಲಿವರಿ ಡೇಟ್ ರೆಫರೆನ್ಸ್ ಇಟ್ಕೊಂಡೆ ನೆಕ್ಸ್ಟ್ ಗ್ರೋತ್ ಅಸೆಸ್ಮೆಂಟ್ ಎಲ್ಲ ಮಾಡ್ತೀನಿ. ಸ್ನೇಹಿತರೆ, ಏನಾಗುತ್ತೆ, ನಮ್ಮ ಹತ್ರ ಸ್ಕ್ಯಾನಿಂಗ್ ಬರ್ತಾರಲ್ಲ ಅವರು ಔಟ್ ಆಫ್ ದ ಡೇಟ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ NT ಸ್ಕ್ಯಾನ್ ಯಾವುದೊಂದು ಪರ್ಟಿಕ್ಯುಲರ್ ವೀಕ್ಸಲ್ಲಿ ಬರಬೇಕು, ಅವ್ರು ಯಾವಾಗಲೂ ಬರ್ತಾರೆ. ಯಾಕಮ್ಮ ಲೇಟಾಗಿ ಬಂದಿದ್ದೀರಿ ಅಂತಂದ್ರೆ ಸರ್ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂತಾರೆ. ಹಾಗಾಗಿ ಈ ವಿಡಿಯೋಸ್ನ ತುಂಬ ಜನ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಅಲ್ಲಿ, ರಿಲೇಟಿವ್ಸ್ ಅಲ್ಲಿ, ಅಥವಾ ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಕನ್ಸೀವ್ ಆಗಿದ್ದಾರೆ ಅವ್ರಿಗೆ ಶೇರ್ ಮಾಡಿದ್ರೆ ಈ ಇನ್ಫಾರ್ಮೇಷನ್ ಅವ್ರಿಗೂ ಸಹ ನೀವು ತಲುಪಿಸೋದ್ರಲ್ಲಿ ನಮಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ.